ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ದೇವಿಯ ಆಯ್ಕೆ ನೀವು ಅಂತ ವಿಡಿಯೋ ಮಾಡಿದ್ದೆ. ಅದರ ಮುಂದುವರಿದ ಭಾಗ ಈ ವಿಡಿಯೋ. ಇನ್ನಷ್ಟು ಗೂಢ ಸಂಕೇತ ಅಥವಾ ಲಕ್ಷಣಗಳು ಏನೇನಿದೆ ಅಂತ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಯಾವುದೇ ದೇವಿ ಶಕ್ತಿ ಆರಾಧಕರಾಗಿರ್ಬೋದು ನೀವು ಮೊದಲ ಭಾಗದಲ್ಲಿ ಹೇಳಿದ ಸಂಕೇತಗಳು ನಿಮ್ಮ ಅನುಭವಕ್ಕೆ ಬಂದಿದ್ದಲ್ಲಿ ಈಗ ಹೇಳುವ ಇನ್ನೂ ಸ್ವಲ್ಪ ಗಹನವಾದ ವಿಚಾರ ಏನೇನಿದೆ ಅಂತ ಹೇಳ್ತೀನಿ. ದೇವಿ ಯಾರನ್ನ ಡೀಪರ್ ಲೆವೆಲ್ಗೆ ಕರೆದುಕೊಂಡು ಹೋಗೋದಿಕ್ಕೆ ಬಯಸ್ತಾಳೆ, ಅವರ ಜೀವನದಲ್ಲಿ ಸೂಕ್ಷ್ಮವಾದ ಬದಲಾವಣೆಯ ಜೊತೆಗೆ ಕೆಲವು ಗೂಢ ಅನುಭವಗಳು ಕೂಡ ಆಗುತ್ತೆ. ದೇವಿ ಯಾರನ್ನ ಆಯ್ಕೆ ಮಾಡ್ತಾಳೋ ಅವರ ಜೀವನದಲ್ಲಿ ಆಗುವ ಘಟನೆಯನ್ನ ಮಾತ್ರ ಬದಲಾಯಿಸೋದಲ್ಲ ಆಕೆ. ಅವರ ಮನಸ್ಸು, ಶಕ್ತಿ, ಜೀವನವನ್ನ ನೋಡುವ ದೃಷ್ಟಿ, ರಿಯಾಲಿಟಿ, ಎಕ್ಸ್ಪೀರಿಯನ್ಸು ಎಲ್ಲವನ್ನ ರಿವೈರ್ ಮಾಡ್ತಾಳೆ. 6ನೇ ಲಕ್ಷಣ, ಹಳೆಯ ನೋವು ಪದೇ ಪದೇ ನೆನಪಾಗಿ ಅಳುವುದರ ಜೊತೆಗೆ ಹಳೆಯ ನೋವು ಮತ್ತೆ ಫೀಲ್ ಆಗುತ್ತೆ. ಆಗ ನಿಮ್ಗೆ ಯೋಚನೆ ಬರುತ್ತೆ, ಮತ್ತೆ ನಂಗೆ ಹಳೆಯ ನೆನಪು ಯಾಕೆ ಬರ್ತಿದೆ ಅಂತ. ಇದು ಎಮೋಷನಲ್ ಡಿಟಾಕ್ಸ್. ಒಳಗೆ ಹಿಡಿದಿಟ್ಟ ಭಾವನೆಗಳನ್ನ ಅಳುವಿನ ಮೂಲಕ ರಿಲೀಸ್ ಮಾಡ್ತಾಳೆ. ಇದರ ಜೊತೆಗೆ ನಿಮಗೆ ಕೆಲವೊಮ್ಮೆ ಇದು ಮಾಡು, ಈ ಕೆಲಸ ಮಾಡಬೇಡ, ಇಲ್ಲಿ ಹೋಗು ಅನ್ನುವ ಕ್ಲಿಯರ್ ಫೀಲಿಂಗ್ ಬರ್ತಿದ್ರೆ ಅದು ನಿಮ್ಮ ಮೈಂಡ್ ಅಲ್ಲ, ಅದು ನಿಮ್ಮೊಳಗಿನ ದೇವಿಯ ಮಾರ್ಗದರ್ಶನ. ನೀವು ತಪ್ಪು ದಾರಿಗೆ ಹೋಗ್ತಿದ್ದಾಗ ಒಳಗಿಂದ ಒಂದು ಸಿಗ್ನಲ್ ಬರ್ತಿದ್ರೆ ಇದು ತಪ್ಪು, ಇದನ್ನ ಖಂಡಿತ ಮಾಡಬೇಡ ಎಂಬುದಾಗಿ ಇದು ಇಂಟ್ಯೂಷನ್ನ ಮೂಲಕ ಆ ಡಿವೈನ್ ಕನೆಕ್ಷನ್ನ ಸಿಗ್ನಲ್. 7ನೇ ಲಕ್ಷಣ, ನೀವು ಹಿಂದಿನಂತೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ರಿಯಾಕ್ಟ್ ಆಗೋದಿಲ್ಲ. ಹಿಂದಿನ ಆಸಕ್ತಿ, ಹಿಂದಿನ ಜೀವನದ ಗುರಿ, ಜೀವನದ ಬಗ್ಗೆ ಕನಸುಗಳು ಸಡನ್ ಆಗಿ ಅರ್ಥಹೀನ ಅಂತ ಅನ್ಸೋದಿಕ್ಕೆ ಪ್ರಾರಂಭವಾಗುತ್ತೆ. ಅಂದ್ರೆ ಜೀವನದ ಬಗ್ಗೆ ಕೆಲವೊಂದು ಕನಸುಗಳಿರುತ್ತಲ್ಲ, ಅದೆಲ್ಲ ಮೊದಲಿನ ಕನಸು, ಮೊದಲಿನ ಆಸೆಗಳು ಅದೆಲ್ಲ ಈಗ ಉಳಿದಿಲ್ಲ ನಿಮ್ಗೆ. ಅದು ಈಗ ಅರ್ಥಹೀನ ಅಂತ ಅನ್ಸೋದಿಕ್ಕೆ ಶುರು ಆಗ್ಬೋದು. ಇದು ಅಹಂ ಅಲ್ಲ, ಇದು ನಿಮ್ಮ ಅಹಂ ಕರಗುತ್ತಿದೆ ಅಂತ ಅರ್ಥ. ಈ ಹಂತದಲ್ಲಿ ಕೆಲವೊಂದು ಗೊಂದಲಗಳು ಜಾಸ್ತಿ ಆಗುತ್ತೆ. ನಾನು ಮೊದಲಿನಂತೆ ಇಲ್ಲ ಅಂತ ನಿಮ್ಗೆ ಅನ್ಸೋದಿಕ್ಕೆ ಶುರು ಆಗುತ್ತೆ. 8ನೇ ಲಕ್ಷಣ, ಇನ್ನೊಂದು ವಿಚಿತ್ರ ಸ್ಟೇಜ್ ಬರುತ್ತೆ. ನಿಮ್ಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಫೀಲ್ ಆಗೋದಿಲ್ಲ, ಸಂತೋಷವೂ ಇಲ್ಲ, ದುಃಖವೂ ಇಲ್ಲ. ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಅನ್ಸುತ್ತೆ. ಇದು ಡೇಂಜರಾ ಅಂತ ಪ್ರಶ್ನೆ ಕೂಡ ಬರಬಹುದು. ಇದು ಒಂದು ರೀತಿಯ ಶೂನ್ಯ ಭಾವದ ಅನುಭವ. ಹಳೆಯ ನೀವು ಸಂಪೂರ್ಣ ಕರಗಿದಾಗ ಆವಾಗ ಮಾತ್ರ ಹೊಸ ಕಾನ್ಶಿಯಸ್ ಹುಟ್ಟೋದಿಕ್ಕೆ ಆರಂಭ ಆಗುತ್ತೆ. 9ನೇ ಲಕ್ಷಣ, ಸತ್ಯದ ತೀವ್ರತೆ. ನಕಲಿ ಜನರು, ನಕಲಿ ಆಧ್ಯಾತ್ಮಿಕ ವ್ಯಕ್ತಿಗಳು, ನಕಲಿ ಭಾವನೆಗಳು ಅದನ್ನೆಲ್ಲ ಸಹಿಸೋದಿಕ್ಕೆ ತೀರಾ ಹಿಂಸೆ ಆಗುವುದರ ಜೊತೆಗೆ ನೀವು ವಿಪರೀತ ಹಾನೆಸ್ಟ್ ಆಗಿ ಬದಲಾಗ್ತೀರಿ. ಇದು ಆಟಿಟ್ಯೂಡ್ ಅಲ್ಲ, ಇದು ಸತ್ಯದ ಶಕ್ತಿ ನಿಮ್ಮ ಒಳಗೆ ಜಾಗೃತವಾಗ್ತಾ ಇದೆ. ದೇವಿ ನಿಮ್ಮೊಳಗೆ ಮಾಯೆಯನ್ನ ಕರಗಿಸಿ ಸತ್ಯವನ್ನ ಹೊರತೆಗಿತಾಳೆ. 10ನೇ ಲಕ್ಷಣ, ನಿಮ್ಮ ಗಮನಕ್ಕೆ ಬರುವ ಹಾಗೆ ನಿಮ್ಮ ಜೀವನದ ಘಟನೆಗಳು ತುಂಬಾ ಫಾಸ್ಟ್ ಆಗಿ ಬರೋದಿಕ್ಕೆ ಪ್ರಾರಂಭವಾಗುತ್ತೆ. ಸಣ್ಣ ಸಣ್ಣ ಆಕ್ಷನ್ಗೆ ದೊಡ್ಡ ದೊಡ್ಡ ರಿಸಲ್ಟ್ ಬರ್ಬೋದು. ಹಾಗೆ ಇನ್ನು ಕೆಲವರಿಗೆ ಫೈನಾನ್ಷಿಯಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬರ್ಬೋದು. ಲಿಟ್ರಲಿ ನಿಮ್ಮ ಪರ್ಸು, ನಿಮ್ಮ ಬ್ಯಾಂಕ್ ಅಕೌಂಟು ಖಾಲಿ ಅಂತ ಆಗಬಹುದು. ಈ ತರ ಸಿಚುವೇಶನ್ ಬರಬಹುದು. ಇದು ಕೋಇನ್ಸಿಡೆನ್ಸ್ ಅಲ್ಲ, ದೇವಿ ನಿಮ್ಮ ಕರ್ಮವನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತಿದ್ದಾಳೆ. ಮುಂದೆ ಯಾವತ್ತೋ ಬರಬೇಕಾದ ಪ್ರಾಬ್ಲಮ್ಗಳು ಸಡನ್ ಆಗಿ ಬರ್ತವೆ. ಇದೇ ರೀತಿ ಕೆಲವರಿಗೆ ಗ್ರೋತ್ ಕೂಡ ಬೇಗ ಆಗಬಹುದು. ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರ್ತೀರಿ. ಆ ಥರ ಇದ್ದಾಗ ಸಡನ್ ಆಗಿ ಇರುವ ಬ್ಲಾಕೇಜ್ಗಳು ಕ್ಲಿಯರ್ ಆಗಿ ನಿಮ್ಮ ಆಗಬೇಕಾದ ಕೆಲಸಗಳು ಫಾಸ್ಟ್ ಆಗಿ ಆಗಬಹುದು. ಇದು ಹೆಚ್ಚಿನ ದೇವಿ ಆರಾಧಕರ ಜೀವನದಲ್ಲಿ ಈ ತರ ಒಂದು ಸಿಚುವೇಶನ್ ಬಂದೇ ಬರುತ್ತೆ. 11ನೇ ಲಕ್ಷಣ, ಮೊದಲು ನಿಮ್ಗೆ ಅಟ್ಯಾಚ್ಮೆಂಟ್ ಬಿಡಲು ಕಷ್ಟವಾಗಿರ್ಬೋದು.
ಆದರೆ ಈಗ ಪ್ರಯತ್ನ ಪಡದೆ ಆ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬಂದಿರ್ತೀರಿ. ಈಗ ನಿಮ್ಗೆ ಪ್ರಶ್ನೆ ಬರುತ್ತೆ, ಯಾವುದ್ರ ಮೇಲೆ ಅಟ್ಯಾಚ್ಮೆಂಟು ಅಂತ. ಉದಾಹರಣೆಗೆ, ಇವರು ಇಲ್ಲ ಅಂದ್ರೆ ನಾನು ಬಾಳೋಕಾಗೋದಿಲ್ಲ, ಅವಳು ಇಲ್ಲ ಅಂದ್ರೆ ನನ್ನ ಲೈಫೇ ಮುಗ್ದು ಹೋಯ್ತು ಅಂತ ಒಂದು ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ. ಆದ್ರೆ ಈಗ ಪ್ರೀತಿ ಇದೆ, ಆದ್ರೆ ಡಿಪೆಂಡೆನ್ಸಿ ಇರೋದಿಲ್ಲ. ಯಾರಾದ್ರೂ ದೂರ ಆದ್ರೂ ಕೂಡ ಒಳಗೆ ಸ್ಟೇಬಲ್ ಆಗಿ ಇರ್ತೀರಿ. ಇದು ಒಂದು ಆರೋಗ್ಯಕರವಾದ ಡಿಟ್ಯಾಚ್ಮೆಂಟು. ಈ ಮೊದಲು ಈ ಕೆಲಸ ಆಗ್ಬೇಕು, ಆ ಕೆಲಸ ಆಗ್ಲೇಬೇಕು ಅನ್ನೋ ಒತ್ತಡ ಮನಸ್ಸಿನಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ನಿಮ್ಗೆ. ಈಗ ನೀವು ಎಫರ್ಟ್ ಹಾಕ್ತೀರಿ, ಆದ್ರೆ ರಿಸಲ್ಟ್ ಬಗ್ಗೆ ತೀರಾ ಯೋಚನೆ ಮಾಡೋದಿಲ್ಲ. ಡಿಟ್ಯಾಚ್ಮೆಂಟ್ ಅಂದ್ರೆ ಎಲ್ಲವನ್ನ ಬಿಟ್ಟು ಹೋಗೋದಲ್ಲ, ಜೀವನದಿಂದ ದೂರ ಹೋಗೋದು ಕೂಡ ಅಲ್ಲ. ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಒಳಗೆ ಫ್ರೀ ಆಗೋದು. 12ನೇ ಲಕ್ಷಣ, ಆಮೇಲೆ ನಿಮ್ಮ ಹತ್ತಿರ ಯಾರಾದ್ರೂ ಮಾತಾಡಲು ಶುರು ಮಾಡಿದ್ರೆ ಅವರಿಗೆ ಒಂಥರ ನೆಮ್ಮದಿ ಸಿಗೋದು. ಅವರು ನಿಮ್ಮ ಹತ್ರ ಮಾತಾಡೋದು ಅಂದ್ರೆ ಜಾಸ್ತಿ ಹೊತ್ತು ನಿಮ್ಮ ಹತ್ರ ಮಾತಾಡ್ಬೋದು. ಅದು ಗಾಸಿಪ್ ಅಲ್ಲ. ಮತ್ತೆ ಅಂದ್ರೆ ನಿಮ್ಮ ಹತ್ರ ಒಂದು ಮಾತಾಡಿದಾಗ ಅವರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ಬಹುದು. 13ನೇ ಲಕ್ಷಣ, ನಿಮ್ಮೊಳಗಿನ ಪ್ರಶ್ನೆಗಳಿಗೆ ಉತ್ತರ ಹೊರಗೆ ಹುಡುಕೋದು ಕಡಿಮೆ ಆಗುತ್ತೆ. ಒಳಗಿಂದಲೇ ಕ್ಲಾರಿಟಿ ಬರೋದಿಕ್ಕೆ ಶುರುವಾಗುತ್ತೆ. ಇದು ಈಗೋ ಅಲ್ಲ, ಒಳಗಿನ ನಿಮ್ಮ ಗುರು ಅವೇಕನ ಆಗುವಂತಹದ್ದು. 14ನೇ ಲಕ್ಷಣ, ಈಗ ಒಳ್ಳೇದು ಕೆಟ್ಟದು ಇದ್ರ ಬಗ್ಗೆ ನಿಮ್ಮ ಆಲೋಚನೆ ಕಡಿಮೆ ಆಗುತ್ತೆ. ನೋವು ಸಿಕ್ಕಿದ್ರೂ ನನಗೆ ಇದು ಪಾಠ ಆಗಿರಬಹುದು ಎಂಬ ಭಾವನೆ ಮೂಡುತ್ತೆ. ಏನೋ ಒಂದು ಲಾಸ್ ಆಗಿ ಕಳ್ಕೊಂಡ್ರೆ, ಜನಬಲ ಧನಬಲ ಇದೆಲ್ಲ ಕಳ್ಕೊಂಡ್ರೆ ಕೂಡ ಏನೋ ತಾಯಿ ಪಾಠ ಹೇಳ್ಬೇಕಾಗಿದೆ, ಅದನ್ನ ಹೇಳ್ತಾ ಇದ್ದಾಳೆ ಅಥವಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ. ಇದು ಕನ್ಫ್ಯೂಷನ್ ಅಲ್ಲ. 15ನೇ ಲಕ್ಷಣ, ಈಗ ನಿಧಾನವಾಗಿ ಅವಳ ಕಡೆಗೆ ಶರಣಾಗತಿ ಬರ್ತಿದೆ ನಿಮ್ಗೆ. ಪ್ಲಾನಿಂಗ್ ಕಡಿಮೆ ಮಾಡ್ತೀರಿ, ಕಂಟ್ರೋಲ್ ಬಿಡ್ತೀರಿ. ನಾನು ಮಾಡ್ತೇನೆ ಅನ್ನುವ ವಿಚಾರ ನಿಮ್ಗೆ ಕಡಿಮೆ ಆಗುತ್ತೆ. ಅವಳು ಮಾಡಿಸ್ತಾ ಇದ್ದಾಳೆ ನನ್ನ ಕೈಯಲ್ಲಿ ಅನ್ನುವ ಫೀಲಿಂಗ್ ಬರ್ಲಿಕ್ಕೆ ಶುರುವಾಗುತ್ತೆ. ಇದು ನಿಮ್ಮ ವೀಕ್ನೆಸ್ ಅಲ್ಲ. 16ನೇ ಲಕ್ಷಣ, ಇಷ್ಟೆಲ್ಲ ಆಗುವಾಗ ಈ ಹಂತದಲ್ಲಿ ಒಂದು ಡೌಟ್ ಬರೋದಿಕ್ಕೆ ಪ್ರಾರಂಭವಾಗುತ್ತೆ. ನಾನು ಯಾಕೆ ಹೀಗಾದೆ? ನನ್ನ ಮನಸ್ಥಿತಿ ಸರಿ ಇಲ್ವಾ? ನನಗೆ ಹುಚ್ಚು ಏನಾದರೂ ಹಿಡಿತಾ ಇದೆಯಾ ಅನ್ಸುತ್ತೆ. ಆ ಥರ ಏನೂ ಇಲ್ಲ. ನೀವು ಫೈನಲಿ ಅವೇಕನ ಆಗ್ತಾ ಇದ್ದೀರಿ ಅನ್ನುವ ಅರ್ಥ. ಈ ಎಲ್ಲ ಲಕ್ಷಣಗಳು ಸೇರಿದಾಗ ನೀವು ನಾರ್ಮಲ್ ಮನುಷ್ಯರ ಎಕ್ಸ್ಪೀರಿಯನ್ಸ್ ಇಂದ ಆ ಅದ್ಭುತ ದೇವಿಯ ಡಿವೈನ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಿ ಎಂಬ ಲಕ್ಷಣ. ಆ ತಾಯಿ ನಿಮ್ಮ ಜೀವನವನ್ನ ಬದಲಾಯಿಸಲ್ಲ, ಆಕೆ ನಿಮ್ಮ ನಾನು ಅನ್ನೋದನ್ನ ಬದಲಾಯಿಸ್ತಾಳೆ. ನಾನು ಮಾಡ್ತಾ ಇದ್ದೆ, ನನ್ನಿಂದ ಆಗಿದ್ದು ಅನ್ನುವ ಆ ನಾನು ಅನ್ನೋದನ್ನೇ ಆಕೆ ಬದಲಾಯಿಸ್ತಾಳೆ. ಆ ದೇವಿಯ ಕೆಲಸ ಹೇಗೆ ನಡೆಯುತ್ತೆ ಅನ್ನುವ ಪ್ರಶ್ನೆಗೆ, ದೇವಿ ನಿಮ್ಮನ್ನ ಬಲವಂತವಾಗಿ ಯಾವುದರಿಂದಲೂ ದೂರ ಮಾಡಲ್ಲ. ಅವಳು ಆಸಕ್ತಿಯ ತೀವ್ರತೆಯನ್ನ ಕಡಿಮೆ ಮಾಡ್ತಾಳೆ, ಅವೇರ್ನೆಸ್ ಅನ್ನ ಹೆಚ್ಚಿಸ್ತಾಳೆ, ಸತ್ಯವನ್ನ ತೋರಿಸ್ತಾಳೆ. ಹೆಚ್ಚಿನ ಜನರಿಗೆ ದೇವಿಯ ಪಾತಲ್ಲಿ ಬಂದಾಗ ಎಷ್ಟೋ ವರ್ಷಗಳಿಂದ ಮುಚ್ಚಿ ಇದ್ದ ಸತ್ಯ ಗೊತ್ತಾಗೋದು. ಕೆಲವರಿಗೆ ನಿಮ್ಗೆ ಸುಳ್ಳು ಹೇಳ್ತಾ ನಿಮ್ಮ ಒಟ್ಟಿಗೆ ಇರ್ತಾರೆ. ಆದ್ರೆ ಈ ದೇವಿಯ ಆರಾಧನೆಗೆ ಬಂದಾಗ ಯಾವುದೋ ರೂಪದಿಂದ ಆ ಸುಳ್ಳು ನಿಮ್ಗೆ ರಿವೀಲ್ ಆಗುತ್ತಾ ಹೋಗುತ್ತೆ. ಯಾವುದಾದ್ರೂ ಸಂದರ್ಭ, ವಸ್ತು, ವ್ಯಕ್ತಿ ಈ ಹಿಂದೆ ನೀವು ಬಲವಾಗಿ ನಂಬಿ ಹಿಡ್ಕೊಂಡಿರ್ತೀರಿ. ಈಗ ನೀವು ಆ ಹಿಡಿದಿರ್ತಿರಲ್ಲ, ಅದೇ ನಿಮ್ಮನ್ನ ಬಿಡುತ್ತೆ. ಇಂತಹ ಘಟನೆಗಳು ಜೀವನದಲ್ಲಿ ನಡೀತಾ ಇದ್ದಾಗ ಸಾಮಾನ್ಯವಾಗಿ ಜನ ಭಯ ಬೀಳ್ತಾರೆ. ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ ಹೀಗೆ ಅಂದ್ಕೊಂಡು ಮಾಡುತ್ತಿರುವ ಸಾಧನೆ, ಆರಾಧನೆ, ದೇವಿ ಆರಾಧನೆ ಬಿಟ್ಟವರು ಕೂಡ ಇದ್ದಾರೆ. ಆದ್ರೆ ನಾನು ಹೇಳೋದು, ಆಕೆಯ ಸಾಧನೆ, ಆರಾಧನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಕ್ಕೆ ಹೋಗಬೇಡಿ. ನಿಮ್ಮ ಜೀವನವನ್ನ ಆಕೆ ಸರಿಪಡಿಸೋದಲ್ಲ, ಅವಳು ನಿಮ್ಮನ್ನ ದೇವತ್ವದ ಮಟ್ಟಕ್ಕೆ ಎತ್ತುತ್ತಾಳೆ. ಇನ್ಫ್ಯಾಕ್ಟ್ ಈ ವಿಡಿಯೋ ನಿಮಗೆ ಸಿಕ್ಕಿದೆ, ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಕೊನೆ ತನಕ ನೋಡ್ತಾ ಇದ್ದೀರಿ ಅಂತಂದ್ರೆ ಈಗಾಗಲೇ ಅವಳು ನಿಮ್ಮ ಲೈಫಲ್ಲಿ ಇದ್ದಾಳೆ. ನಿಮ್ಮನ್ನ ಆಕೆಯ ದಾರಿಗೆ ಕರ್ಕೊಂಡು ಹೋಗಿ ನಿಮ್ಮನ್ನ
ಎಲ್ಲಾ ರೀತಿಯ ಕಷ್ಟ ದುಃಖಗಳಿಂದ ಇನ್ನೆಲ್ಲವನ್ನ ಆಕೆ ನೋಡ್ಕೋತಾಳೆ ಅನ್ನುವ ಒಂದು ಸಂಕೇತ ಕೂಡ. ಅಂದ್ರೆ ಸುಮ್ನೆ ಯಾರಿಗೋ ಈ ವಿಡಿಯೋ ಕೂಡ ಸಿಗೋದಿಲ್ಲ. ಆದ್ರೆ ಆ ಶರಣಾಗತಿ ಆಕೆಯಲ್ಲಿ ನೀವು ಖಂಡಿತ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.